ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಹಳ ಸೊಗಸಾಗಿ ಇಂದಿನ ದಿನದ ವಿಶೇಷತೆಯ ಕುರಿತು ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಈಗೇನು ಹೇಳ್ತಿದ್ದೀರಾ? ನಿನ್ನೆ ತಾನೇ ರಥಸಪ್ತಮಿ ಆಯಿತು. ಸಪ್ತ ಸಪ್ತ ಮಹಾದೇವ ಸಪ್ತಾರ್ಕ ಮಹಾದೇವ ಅಂತ ಹೇಳಿ ಆ ಸಪ್ತಮಿ ರಥಸಪ್ತಮಿಯನ್ನು ಸ್ಮರಣೆ ಮಾಡಿದ್ವಿ. ಸ್ನಾನ ಪೂಜೆ ಪುನಸ್ಕಾರಗಳೆಲ್ಲ ಮುಗಿಸಿದ್ರೆ, ಭಾಳ ಚೆನ್ನಾಗಿ ಸ್ನಾನ ಮಾಡಿದ್ರೆ ಸಂತೋಷ. ಆದರೆ ಆ ಸೂರ್ಯನಿಗೆ ಬಲವನ್ನು ಕೊಡ್ತಕ್ಕಂಥ ನಾವುಗಳು, ಸೂರ್ಯ ತನ್ನ ಬಲವನ್ನು ಶಕ್ತಿಯನ್ನು ಕ್ಷೀಣವಾಗೋಗ್ತಾ ಇದೆಯಂತೆ. ಇಡೀ ಜಗತ್ತಿನ ಶಕ್ತಿ, ನಾವು ಆ ಶಕ್ತಿಗಳನ್ನು ಅವನಿಗೆ ತುಂಬಬೇಕು. ನಮ್ಮಲ್ಲಿರ್ತಕ್ಕಂಥ ರವಿದೋಷಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಸೂರ್ಯನು ಎಲ್ಲೆಲ್ಲಿದ್ದಾನೆ ಆ ಮಹಾಕ್ಷೇತ್ರಗಳಲ್ಲಿ ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು ದಕ್ಷಿಣದಲ್ಲಿ ಒಂದಿದೆ, ಸೂರ್ಯನಾರ್ ಕೋವಿಲ್ ಅಂತ. ಅಂದರೆ ಅಡುತೊರೈ ಅಂತ ಕೇಳಿದೆ. ಆ ಅಡುತೊರೈ ಅನ್ನೋ ಕ್ಷೇತ್ರದಲ್ಲಿ ಸೂರ್ಯನಾರಾಯಣನ ಕೋವಿಲ್, ಅದಕ್ಕೆ ಅಲ್ಲಿ ಒಂದು ಮಹಾಕ್ಷೇತ್ರ. ಅದಾದಮೇಲೆ ಕೊನಾರ್ಕ್ ಸನ್ ಟೆಂಪಲ್. ಆ ಕೊನಾರ್ಕಲ್ಲಿ ಸನ್ ಟೆಂಪಲ್ ಅನ್ನೋದು ಸೂರ್ಯನ ದೇವಸ್ಥಾನ. ರಥಚಕ್ರ, 7 ವಿಶೇಷವಾಗಿದ್ದ ಕುದುರೆಗಳು. ಏನು ನಾವು 20 ರೂಪಾಯಿ ನೋಟ್ ಏನು ನೋಡ್ತಿದ್ವಿ, ಈ ನಡುವೆ ಕಮ್ಮಿ ಆಗೋಗಿದೆ. ಆದರೆ ಕೆಲವರಿಗೆಲ್ಲ ಜ್ಞಾಪಕ ಇರಬೇಕು, ಅದರಲ್ಲಿ ಒಂದು ಚಕ್ರ ಇದೆ, ಅದು ಅದೇ ಕೊನಾರ್ಕ್ ದೇವಸ್ಥಾನದ ಚಕ್ರ. ನೋಡಿ, ಅಲ್ಲಿ ಕಾಲಚಕ್ರವಾಗಿ 24 ಕಾಲಗಳಿದೆ ಒಂದು ಚಕ್ರಕ್ಕೆ. ಅಂದರೆ ಕ್ಲಾಕ್ ವೈಸು ಕರೆಕ್ಟಾಗಿ ಆ ಸೂರ್ಯ 12 ತಿಂಗಳಿಗೆ ವಿಶೇಷವಾಗಿ ಒಂದೊಂದು ಚಕ್ರದ ಮುಖಾಂತರವಾಗಿ, ಒಂದೊಂದು ಭಾಗಗಳ ಮುಖಾಂತರವಾಗಿ ಅವನು ಬರ್ತಾನೆ. ಕಾಲಚಕ್ರ ಭಾಳ ಚೆನ್ನಾಗಿ ಟೈಮ್ ತೋರಿಸ್ತಾನೆ. ನಮಗೆ ಗೊತ್ತಿಲ್ಲದೆ ಆರ್ಕಿಟೆಕ್ಚರ್ ಆ ಕಾಲದ ಬ್ಯೂಟಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಶಿಲ್ಪಕಲಾ ಕೆತ್ತನೆಗಳು ಮುಂದೆ ಹೀಗಾಗಬಹುದು ಅನ್ನೋದನ್ನ ಆ ಕಾಲದ ಎಷ್ಟು ಜ್ಞಾನಿಗಳು. ಇದು ರಿಯಲ್ ಜ್ಞಾನ ರೀ. ಜ್ಞಾನದಿಂದ ವಿಚಾರ ಹೇಳ್ತಾರೆ ಹೊರತು, ಆಗಲೇ ಪಾಪ ಯಾರೋ ಪ್ರಶ್ನೆ ಕೇಳೋದ್ರಲ್ಲ, ಜನಗಳು ದೇವರು ಬರುತ್ತಾ ಅಂತ. ಹೀಗೆ ಜನಗಳ ಮುಗ್ಧ ಜನಗಳನ್ನ ಹಾಳು ಮಾಡಕ್ಕೆ ಕಾಯ್ತಿರೋರು ಸಾಕಷ್ಟು ಜನದಲ್ಲಿ ನಿಜವಾದ ಸ್ಥಳ ಮಹಿಮೆಯನ್ನು ತಿಳ್ಕೊಳ್ಳದೆ ಬಹಳ ಕಷ್ಟಗಳು ಪಡ್ತಾರೆ. ಕೆಲವರು ಹೇಳ್ತಾರೆ, ನಂದಿ ಬಾಯಲ್ಲಿ ನೀರು ಬಂತು, ಇಲ್ಲಿ ಬಂತು, ಅಲ್ಲಿ ಬಂತು. ಅದ್ಯಾಕೆ ಸದ್ಯ ನಾವುಗಳು ಇನ್ನೊಂದು ವಿಚಾರ ಕೇಳಿದ್ವಿ, ಏನಂತ? ನರಸಿಂಹಸ್ವಾಮಿ ಪಾನಕ ನರಸಿಂಹಸ್ವಾಮಿ ಅಂತ ಕರೆದರು. ಈ ಪಾನಕ ನರಸಿಂಹಸ್ವಾಮಿ ಪಾನಕ ಕುಡಿತಾನೆ ಅಂತ. ಯಾಕೆ? ನೀರು ಕುಡಿದ್ರೆ ಬೇಡ ಅಂತಾನೆಯೇ, ಅಥವಾ ಜ್ಯೂಸ್ ಕೊಟ್ಟರೆ ಬೇಡ ಅಂತಾನೆಯೇ? ಇದು ಹೆಂಗೆ ಅಂದರೆ, ಆ ಕಾಲದ ಆರ್ಕಿಟೆಕ್ಚರಲ್ ಬ್ಯೂಟಿ ಇದು. ನಾ ಹೇಳ್ತೀನಿ ಕೇಳಿ. ಅವನು ಯಾವುದೇ ಕಾಲಕ್ಕೂ ಒಂದು ಅಭಿಷೇಕವನ್ನು ಮಾಡಿದಾಗ, ಪಾನಕವನ್ನು ಕೊಟ್ಟಾಗ, ಬೆಲ್ಲದ ಪಾನಕವನ್ನು ಆ ನೀರಲ್ಲಿ ಸೆಡಿಮೆಂಟ್ರಿ ರಾಕ್ಸ್ ಅಂತಿತ್ತು, ಲೈಮ್ ಲೈಟ್ ಅಂದರೆ ಲೈಮ್ ಸ್ಟೋನ್ ಅಂತ ಒಂದಿರುತ್ತೆ. ಆ ಲೈಮ್ ಸ್ಟೋನ್ ಬಹಳ ಲೈಟಾಗಿ ನೀರಲ್ಲಿ ಯಾವಾಗ ಜಾಸ್ತಿ ಆಗುತ್ತೋ ತೇಲುತ್ತೆ. ಸೆಡಿಮೆಂಟ್ರಿ ರಾಕ್ಸಲ್ಲಿ ಕೆತ್ತನೆ ಮಾಡಿದಾಗ ಏನು ಮಾಡೋರು, ಈ ಬಾಯಿ ಒಳಭಾಗದಲ್ಲಿ ಕಲ್ಲನ್ನು ಕೆತ್ತವಾಗಲೇ ಗುಂಡಾಗಿ ಒಂದು ಕಲ್ಲನ್ನು ಕೆತ್ತಿ ಇಟ್ಬಿಡೋರು. ಅದನ್ನು ಹೀಗೆ ಹಾಗೆ ನೋಡಿದ್ರೆ ಕಲ್ಲು ನೋಡ ಆಗ್ತಾ ಇದೆ ಅನ್ನಲ್ವಾ, ಹಾಗೆ ಆ ಒಂದು ಕಲ್ಲನ್ನು ಕೆತ್ತನೆ ಮಾಡಿ ಅಲ್ಲಿಟ್ಟಿರೋರು. ನೀವು ನೀರನ್ನು ಸುರಿದ್ರೂ ಸಹ, ಪಾನಕವನ್ನು ಸುರಿದ್ರೂ ಸಹ ಆ ಕಲ್ಲು ಮೇಲ್ಗಡೆ ಲೈಟಾಗಿ ಬಂದು ಠಕ್ ಅಂತ ಕೂತ್ಕೊಳ್ಳುತ್ತೆ. ನೋಡಿದ್ಯಾ, ಗುಟಕ್ಕಂತೂ ನರಸಿಂಹಸ್ವಾಮಿ ಪಾನಕ ಕುಡಿದ್ರು ಅಂತ. ಕುಡಿದ್ರು ಸಂತೋಷ, ದೈವ ಬಲ ಇದೆ ಸಂತೋಷ, ಬೇಡ ಅನ್ನಬಾರ್ದು. ಆದರೆ ದೈವ ಸಾಕ್ಷಿ ಎಲ್ಲಿದೆಯೋ, ಶಕ್ತಿ ಎಲ್ಲಿದೆಯೋ ಅದನ್ನು ತೋರಿಸ್ಬೇಕು. ಆರ್ಕಿಟೆಕ್ಚರಲ್ ಬ್ಯೂಟಿ ಏನಿದೆ ಅದನ್ನು ಆರ್ಕಿಟೆಕ್ಚರಲ್ ಆಗೇ ತೋರಿಸ್ಬೇಕು. ಪ್ರತಿಯೊಂದೂ ನಂದಿ ಬಾಯಲ್ಲಿ ನೀರು ಬರ್ತಾ ಇದೆ ಅಂದರೆ ಏನು ಮಾಡೋರು, ಈ ಕಡೆ ಇರ್ತಕ್ಕಂಥ ಕಲ್ಯಾಣಿಯಲ್ಲಿ ನಮ್ಗೆ ಹೆಂಗೆ ಗೊತ್ತಾಗ್ತಿತ್ತು ನಂದಿ ಬಾಯಲ್ಲಿ ನೀರು ಬರ್ತಿದೆ ಅನ್ನೋದು? ಹೆಂಗೆ ಅಂದರೆ, ಮೇಲ್ಭಾಗದಲ್ಲಿ ಒಂದು ಕಲ್ಯಾಣಿಯಿಂದ ಏನು ಮಾಡೋರು, ಒಂದು ಬಾವಿಗೋ ಕಲ್ಯಾಣಿ ಕಟ್ಟೆಗೋ ಅಲ್ಲಿರ್ತಕ್ಕಂಥ ಪ್ರೆಷರು ಹಾಗೆ ಬಂದು ನಾವು ಎತ್ಕೊಂಡು ಹೋಗಿ ನೀರಿಗೆ ಅಭಿಷೇಕ ಮಾಡೋಕ್ಕಾಗಲ್ಲ, ಆ ದೇವಸ್ಥಾನ ಭಾಳ ಚೆನ್ನಾಗಿದೆ ಅಂಥೇಳಿ ಅಲ್ಲಿಂದ ಬರ್ತಕ್ಕಂಥ ನೀರನ್ನು ಕಲ್ಯಾಣಿಗೆ ಆ ಪ್ರೆಷರೈಸ್ ಮಾಡಿದಾಗ ಒಳಗಡೆ ನೀರು ತುಂಬಿದಾಗ ಆ ನಂದಿ ಬಾಯಲ್ಲಿ ನೀರು ಬರತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತಾನೆ. ಹೀಗೆ ಭಗವಂತನ ಸಾನ್ನಿಧ್ಯದಲ್ಲಿ ಆ ಕಾಲದ ಕೆತ್ತನೆಗಳು ಭಾಳ ಚೆನ್ನಾಗಿತ್ರಿ. ಆ ಉಯ್ಯಾಲೆ ಕೂಡ ಕಲ್ಲಿನ ಉಯ್ಯಾಲೆ ಕೆತ್ತಬೇಕಾದ್ರೆ ಹೀಗೆ ಹೋಗಿ ಹಾಗೆ ಬರುತ್ತೆ ಅಂದರೆ ಎಷ್ಟು ಚೆನ್ನಾಗೇ ತೂಗುತ್ತೆ. ಕಲ್ಲಲ್ಲೇ ಚೈನ್ಗಳು ಮಾಡಬೇಕು ಅಂದರೆ ಎಷ್ಟು ಕಷ್ಟ, ಅವನೆಷ್ಟು ಕಷ್ಟ ಪಟ್ಟಿದ್ರೆ. ಅದಕ್ಕೆ ಇದೆಲ್ಲ ಮಹಾಜ್ಞಾನಿಗಳು. ಅದಕ್ಕೆ ಅಮರಶಿಲ್ಪಿ ಜಕಣಾಚಾರ್ಯರಂತ ಅವ್ರನ್ನ ಎಷ್ಟೋ ಜನ್ಮದಲ್ಲಿ ಸ್ಮರಣೆ ಮಾಡಿಕೊಂಡ್ರು ಸಾಲದು. ಆ ಥರ ಎಷ್ಟೋ ಸಾವಿರ ಜನ ಶಿಲ್ಪಿಗಳು. ಇದಕ್ಕೆ ಯಾತಕ್ಕೆ ಸ್ಮರಣೆ ಮಾಡ್ಕೊಂಡ್ವಿ ಅಂದರೆ, ಈ ಶಿಲ್ಪಕಲಾ ಅನ್ನೋದನ್ನೇ ಸೂರ್ಯನಿಂದ ಬರೋದು. ಶಿಲ್ಪಕಲೆಗಳಿಗೆ ದೇವಾಲಯಗಳ ಶಾಸ್ತ್ರ ಅನ್ನೋದೇ, ಆಗಮ ಶಾಸ್ತ್ರ ಅನ್ನೋದೇ ಸೂರ್ಯನಿಂದ ಬರೋದು. ಈ ವಿದ್ಯೆ ನಾವೇನು ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತೀವಿ, ಜ್ಯೋತಿಷ್ಯ ಅಂತೀವಿ, ಎಲ್ಲವೂ ಸೂರ್ಯನಿಂದ ಬರೋದು. ಆ ಸೂರ್ಯನಿಲ್ಲದಿದ್ದರೆ ಯಾವ ಕಾಲಕ್ಕೂ ಇದನ್ನೆಲ್ಲ ನಶಿಸಿ ಹೋಗುತ್ತೆ. ಸತ್ಯ. ಅದಕ್ಕೋಸ್ಕರ ಯಾವತ್ತು ಶಾಸ್ತ್ರ ಸಂಪ್ರದಾಯ ನಶಿಸಿ ಹೋಗುತ್ತೆ, ಅಭಿವೃದ್ಧಿ ಆಗ್ತಾ ಇರುತ್ತೆ, ಸೂರ್ಯನಿಗೆ ತೇಜಸ್ಸು ಬರ್ತಾ ಇರುತ್ತೆ, ಆ ಸಮಯದಲ್ಲಿ ನಾವು ಅದನ್ನು ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಬೇಕು. ಸೂರ್ಯ ಅಸ್ತವಾಗೋ ಸಮಯಕ್ಕೆ ಏನು ಹೇಳಬೇಕೋ, ಯಾರಿಗೂ ಯಾವ ಶಾಸ್ತ್ರವನ್ನು ಹೇಳಬೇಡ ಅಂತ ಹೇಳ್ತಿರ್ತೀವಿ. ಅದಕ್ಕೆ ರಥಸಪ್ತಮಿ ನೆನ್ನೆ ಆಗಿರೋದ್ರಿಂದ ಇವತ್ತು ನಾವೇನು ಸ್ಮರಣೆ ಮಾಡ್ಕೋಬೇಕು, ಅಡುತೊರೆಯನ್ನು ಮಹಾಕ್ಷೇತ್ರವನ್ನು ಸ್ಮರಣೆ ಮಾಡ್ಕೋಬೇಕು. ಅವನು ಏನು ಮಾಡ್ದ ಅಂದರೆ, ಈ ಅಡುತೊರೆಯಲ್ಲಿ ಶಾಸ್ತ್ರ ಸಂಪ್ರದಾಯಕ್ಕೆ ಸೂರ್ಯನಾರಾಯಣನು ದಕ್ಷಿಣಕ್ಕೆ ಬಂದು ಕೂತ್ಕೊಂತಾನೆ, ತಪಸ್ಸನ್ನು ಮಾಡ್ತಾನೆ. ಕುದುರೆಗಳು ಆ ಕುದುರೆಗಳನ್ನು ಕದ್ದುಕೊಂಡು ಹೊರಟೋಗ್ತಾನೆ. ಅಂದರೆ ಅರುಣನ್ನ ಕಟ್ಟಾಕಿ, ಅರುಣ ಅಂದರೆ ಅನು ಮತ್ತು ಉರ, ಆ ಉರ ಅಂದರೆ ತೊಡೆ, ಅನು ಅಂದರೆ ಎರಡು ತೊಡೆ ಇಲ್ದಿದ್ದವನು ಸೂರ್ಯನ ಸಾರಥಿ, ಗರುಡನಿಗೆ ಅಣ್ಣ.
ಅಂದರೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾರಥಿಗೆ ಕೈಕಾಲು ಕಟ್ಟಾಕೋತಕ್ಕಂಥ ವಿಚಾರ, ಕಾಲೇ ಇಲ್ದಿದ್ದವನ್ನ ಕಟ್ಟಾಕಿ ಹಿಂಸೆಯನ್ನ ಮಾಡಿ ಅದನ್ನು ಕದ್ದು ಹೊಟ್ಟೋಗಿರ್ತಾನೆ. ಆಗ ಆ ವಿಶೇಷವಾಗಿರ್ತಕ್ಕಂಥ ಕದ್ದು ಹೋಗಿರತಕ್ಕಂಥ ರಥ ಇಳಿದಿದ್ದಾಗ, ಸೂರ್ಯನು ರಥ ಚಲಾಯಿಸದಿದ್ದಾಗ, ಒಂದು ಉತ್ತರಾಯಣ ಪುಣ್ಯಕಾಲದಿಂದ ಒಂದು ದಕ್ಷಿಣಾಯನಕ್ಕೆ ಬರಕ್ಕೆ ಸಾಧ್ಯವಿಲ್ಲ, ಒಂದು ದಕ್ಷಿಣಾಯನದಿಂದ ಒಂದು ಉತ್ತರಾಯಣಕ್ಕೆ ಮತ್ತೆ ಪುನರಾವಚನ ಆಗಲಿಲ್ಲ ಅಂದಾಗ ಇಡೀ ಜಗತ್ತು ಏನಾಗಬೇಕಾಗಿತ್ತು? ಇದು ಒಂದು ಯುಗದಲ್ಲಿ ನಡೆದಿತ್ತು. ಆ ಯುಗದಲ್ಲಿ ನಡೀತಾ ಇದ್ದಾಗ ಕೃತಯುಗದ ಸಮಯ. ಆಗ ಪರಶುರಾಮನು ಸಾಕ್ಷಾತ್ಕಾರದಲ್ಲಿ ಕೂತಿದ್ರು. ಆ ಪರಶುರಾಮರ ಕೂತಿದ್ದ ಸಮಯದಲ್ಲಿ ಅವರು ಯಾವ ಕಾಲಕ್ಕೂ ಇಡೀ ಕ್ಷತ್ರಿಯ ವಂಶ ನಿರ್ವಂಶವಾಗಲಿ ಅಂತ ಕತ್ತರಿಸಿ ಹೋದ್ರು. ಸಾಕ್ಷಾತ್ ಮಹಾವಿಷ್ಣು ಅಲ್ವೇ? ಅವನು ಎಲ್ಲಾ ಕ್ಷತ್ರಿಯ ವಂಶವನ್ನ ನಿರ್ವಂಶ ಮಾಡಿದೆ. ಯಾಕೆಂದ್ರೆ ಒಬ್ಬ ಕಾರ್ತಿವೀರ್ಯಾರ್ಜುನ ತನ್ನ ತಂದೆಯನ್ನ ಯಾವ ಕಾಲಕ್ಕೂ ತಲೆಯನ್ನು ಕತ್ತರಿಸದಲ್ಲ ಅನ್ನೋ ಒಂದೇ ಕೋಪದಿಂದ ಇಡೀ ಕಾರ್ತಿವೀರ್ಯಾರ್ಜುನ ವಂಶವನ್ನ ಪರಿಪೂರ್ಣವಾಗಿ ಎಲ್ಲಾ ಕ್ಷತ್ರಿಯ ವಂಶನ ಸಾಯಿಸ್ಬಿಟ್ಟ. ಆಗ ಅವನು 21 ಭಾರ ದಂಡ ಎದ್ದು ಇಡೀ ಜಗತ್ತಿನ ಸಂರಕ್ಷಣೆಗೋಸ್ಕರ ಅವನು ಆಗ ಓಡಾಡ್ತಿದ್ದಾಗ ಸೂರ್ಯನು ನೋಡ್ತಾ ನಿಂತುಬಿಟ್ನಂತೆ. ಆಗ 1.5 ವರ್ಷ ಕಾಲ, ಆ 1.5 ವರ್ಷಗಳ ಕಾಲ ಪಥ ಚಲಾಯಿಸಲೇ ಇಲ್ಲ, ರಥ ಎಲ್ಲ ಹೊಟ್ಟೋಯ್ತು. ಅಂದಾಗ ತಪಸ್ಸನ್ನ ಮಾಡು ನೀನು ದಕ್ಷಿಣದಲ್ಲಿ ಕೂತ್ಕೊಂಡಾಗ ಅಂದ್ರಂತೆ. ಆ ದಕ್ಷಿಣದಲ್ಲಿ ಕೂತ್ಕೊಂಡು ತಪಸ್ಸನ್ನ ಮಾಡಿದಾಗ ಅಗಸ್ತ್ಯ ಮಹಾಮುನಿಗಳು ಪ್ರತ್ಯಕ್ಷವಾದ್ರಂತೆ. ಪರಮಾತ್ಮ, ನಿನ್ಗೊಬ್ಬನಿಗೆ ಗೊತ್ತಿರೋದು ಇಡೀ ಜಗತ್ತಲ್ಲಿ ಎಲ್ಲಾ ಸಪ್ತ ಋಷಿಗಳಲ್ಲಿ ನೀನು ಶ್ರೇಷ್ಠವಾದವನು, 18 ಸಿದ್ಧರಲ್ಲಿ ನೀನೇ ಸಿದ್ಧರಾಗಿರ್ತಕ್ಕಂಥ ಮೊದಲನೇ ಸಿದ್ಧರು, ನೀನೊಬ್ಬರೇ ನನಗೆ ಸಾಕ್ಷಿ ರೂಪವಾಗಿ ಹೇಳಕ್ಕೆ ಸಾಧ್ಯ. ಯಾಕೆಂದ್ರೆ ಪರಮೇಶ್ವರನ ಮದುವೆಗೆ 300 ಮುಕ್ಕೋಟಿ ದೇವತೆಗಳು, ನಾನು 21 ಸಲ ದಂಡಯಾತ್ರೆ ಪರಿವರ್ತನೆ ಮಾಡಿಕೊಂಡ್ರು ಸಹ ಅಷ್ಟೂ ಜನ ಎಲ್ಲರೂ ಒಂದು ಕಡೆ ಬಂದಾಗ ಭೂಮಿ ಹೀಗೆ ಅಸ್ತಂಗತವಾಗೋಯ್ತು, ಒಂದು ಕಡೆ ತೇಲಾಡ್ತಾ ಇತ್ತು. ಆಗ ಯಾರನ್ನು ಕಳಿಸಿದ್ದು? ನಿಮ್ಮನ್ನೇ ಕಳಿಸಿದ್ದಲ್ವಾ ಅಗಸ್ತ್ಯರೇ? ಅದಕ್ಕೋಸ್ಕರ ನೀವು ಆ ಜ್ಞಾನಚಕ್ಷುಸಿಂದ ನನ್ನ ಕುದುರೆಗಳನ್ನ, ನನ್ನ ಅಶ್ವವನ್ನು ತಗೊಂಬ ಅಂತ. ಮೋಹ ಮಾಯೆಗೆ ಸಿಲುಕಿರ್ತಕ್ಕಂಥ ಈ ಅಶ್ವವು ಎಲ್ಲಿ ಹೋಗಿತ್ತು ಅಂದಾಗ ಇದೇ ರೀತಿಯಾಗಿ ಸೂರ್ಯಗ್ರಹಣವಾಗಿರ್ತಕ್ಕಂಥ ಅಮರ ಅನುಗ್ರಹದ ಪರಿವರ್ತಕನಲ್ಲಿ ನಾವು ಸಾಧ್ಯತೆ ಅಂದರೆ ಮಹಾಬ್ರಹ್ಮರಾಕ್ಷಸನಾಗಿರ್ತಕ್ಕಂಥವನು. ಈ ಅಮರಾವತಿಯಲ್ಲಿರ್ತಕ್ಕಂಥ ಬ್ರಹ್ಮರಾಕ್ಷಸನು ಅವನು ಕದ್ಕೊಂಡು ಹೋಗಿರ್ತಕ್ಕಂಥ ಏನು ಅಂದರೆ ಸೂರ್ಯನಿಗೆ ಯಾವ ಕಾಲಕ್ಕೂ ಈ ಕುದುರೆಗಳು ಬೇರೆ ಕಾಲಕ್ಕೆ ಹೋಗೋದಿಲ್ಲ, ಯಾರಿಗೂ ಕಾಣೋದಿಲ್ಲ. ಅಮರಾವತಿಯಲ್ಲಿರ್ತಕ್ಕಂಥ ರಾಕ್ಷಸನಿಗೆ ಒಬ್ಬನಿಗೆ ಶಿವನ ಭಕ್ತಿ ಇತ್ತು, ಅವನ ತಪಸ್ಸನ್ನ ಮಾಡಿ ಶಕ್ತಿಯನ್ನು ಹೊಂದಿದ್ದ. ಇಡೀ ಸೂರ್ಯನಿಗಿಂತ ನಾನು ಶಕ್ತಿಶಾಲಿ ಆಗಬೇಕು, ಆ ಕುದುರೆಗಳು ನನಗೆ ಬೇಕು, ನಾನು ಹೇಳ್ದಂಗೆ ಅದ್ರ ಜಗತ್ತಲ್ಲಿ ನಡಿಬೇಕು, ಉತ್ತರಾಯಣ ಪುಣ್ಯ ದಕ್ಷಿಣಾಯನ ಪುಣ್ಯ ಕಾಲ ಎರಡೂ ನಾನೇ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾನೆ. ಅಂದರೆ ಇಡೀ ಜಗತ್ತು ಸ್ಥಗಿತವಾಗಿ ಹೋಗಬೇಕು, ನಾನು ಹೇಳ್ದಂಗೆ ಜಗತ್ತು ನಡೀಬೇಕು ಅನ್ನೋದು ಅವನಲ್ಲಿ ಪ್ರಾರ್ಥನೆ ಇತ್ತು. ಅವನು ಕದ್ಕೊಂಡು ಹೋದಾಗ ಅದನ್ನು ಹೇಳಿದ್ದು ಅಗಸ್ತ್ಯ ಮಹಾಮುನಿಗಳು. ಆಗ ಇವನು ಅಡಿತೊರೆಯಲ್ಲಿ ಸ್ಮರಣೆ ಮಾಡಿಕೊಂಡು ಜಪವನ್ನ ತಪವನ್ನ ಮಾಡಿದಾಗ ಅಗಸ್ತ್ಯರ ಪ್ರತ್ಯಕ್ಷ ಆಗಿ ಇವನಿಗೆ ಆ ಶಾಸ್ತ್ರ ಬೂದಿಯನ್ನು ಪರಿವರ್ತನೆ ಮಾಡಿಕೊಂಡು ಕೊಟ್ಟಾಗ ಅವನು ಆ ಜ್ಞಾನೋದವಾಯಿತು. ಆಗ ಇವನಿಗೆ ಶಕ್ತಿಯನ್ನು ಯಾರು ಕೊಟ್ಟರು? 9 ನವಗ್ರಹಗಳು ಬಂದ್ರಂತೆ. ಬಂದ್ಬಿಟ್ಟು ಪರಮಾತ್ಮ, ನಾವು ನಿಮಗೆ ಪೂಜೆ ಮಾಡ್ತಿದ್ವಿ, ನೀನು ನಿನ್ನ ಶಕ್ತಿಯನ್ನು ಕಳ್ಕೊಳ್ಳೋಕ್ಕೆ ಆಗಬಾರ್ದು, ನಾವೆಲ್ಲ ನಮ್ಮ ಶಕ್ತಿಗಳನ್ನು ಕೊಡ್ತೀವಿ ಅಂತ ಎಲ್ಲ 9 ನವಗ್ರಹಗಳು ಸೇರಿ ಅದನ್ನು ಕೊಡ್ತು. ದಟ್ ಈಸ್ ವಾಟ್ ಸೋಲಾರ್ ಸಿಸ್ಟಮ್ ಅಂತ ಪ್ರಾರಂಭವಾಯಿತು. ಆ ಸೋಲಾರ್ ಸಿಸ್ಟಮ್ ಅಂತ ಏನು ಇವತ್ತಿನ ದಿವಸ ಸೂರ್ಯನ ಮಧ್ಯಭಾಗದಲ್ಲಿ ಇಟ್ಕೊಂಡು ಎಲ್ಲ 9 ಗ್ರಹಗಳು ತಮ್ಮ ಪಥವನ್ನು ಚಲಾಯಿಸಿಕೊಂಡು ಬಂದಾಗ ಮರ್ಕ್ಯುರಿ, ವೀನಸ್, ಮಾರ್ಸ್, ಅರ್ತ್, ಜುಪಿಟರ್, ಸ್ಯಾಟರ್ನ್, ಯುರಾನಸ್, ನೆಪ್ಟ್ಯೂನ್, ಪ್ಲೂಟೋ, ಈ ಥರ 9 ನವಗ್ರಹಗಳಾಗಿ ಬಂದಿರತಕ್ಕಂಥ ಸೋಲಾರ್ ಸಿಸ್ಟಮ್ ಏನು ಫಾರ್ಮೇಷನ್ ಆಯಿತು ಆ ದಿನವೇ ಫಾರ್ಮೇಷನ್ ಆಗಿತ್ತು. ಅದಕ್ಕೋಸ್ಕರ ಇವತ್ತಿಗೂ ಆ ಸೋಲಾರ್ ಸಿಸ್ಟಮ್ ಅಲ್ಲಿ ಮೇಲ್ಗಡೆ ನೀವೇನು ವೈಜ್ಞಾನಿಕವಾಗಿ ನೋಡ್ತಾ ಇದ್ರಿ, ಆ ಕಾಲದಲ್ಲೇ ಸೃಷ್ಟಿ ಆಯಿತು ಆ ವಿಶೇಷವಾಗಿರ್ತಕ್ಕ ಗ್ರಹ. ಇವತ್ತು ಅಡುತೊರೆಯಲ್ಲಿ ನಾವು ನಿನ್ನೆ ಆಗಿರತಕ್ಕಂಥ ಆ ರಥಸಪ್ತಮಿಯನ್ನು ಸ್ಮರಣೆ ಮಾಡ್ಕೊಂತ ನವಗ್ರಹ ದೋಷಗಳಿಗೆ ಅಷ್ಟೂ ನವಗ್ರಹಗಳು ಏಕಕಾಲಕ್ಕೆ ಶಕ್ತಿಯನ್ನು ಕೊಟ್ಟಿರತಕ್ಕಂಥದ್ದು ಸೂರ್ಯನಿಗೆ. ಸೂರ್ಯನು ತನ್ನ ಶಕ್ತಿ ವಾಪಸ್ ತಗೊಂಡು ಅಮರಾವತಿಯಲ್ಲಿರ್ತಕ್ಕಂಥ ರಾಕ್ಷಸಿಯನ್ನು ಸಂಹಾರ ಮಾಡಿದ ಮೇಲೆ ಆ ಕುದುರೆಗಳನ್ನು ಮತ್ತೆ ವಾಪಸ್ ತರ್ತಾನೆ. ಅಂಥ ತಂದಿರತಕ್ಕಂಥ ಅವನಿಗೆ ಆ ದೈವ ಸಾನ್ನಿಧ್ಯ ಶಕ್ತಿಯನ್ನು ಯಾರ್ಯಾರಿಗೆ ಸೂರ್ಯ ದೋಷ, ಯಾರ್ಯಾರಿಗೆ ಸೂರ್ಯನು ಪಥ ಚಲಾಯಿಸ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋದು, ಯಾರ್ಯಾರಿಗೆ ಪದವಿ ಬೇಕು, ಯಾರ್ಯಾರಿಗೆ ಯಶಸ್ಸು ಬೇಕು, ಯಾರ್ಯಾರಿಗೆ ಆರೋಗ್ಯ ಬೇಕು, ಯಾರಿಗೆ ಕಣ್ಣುಗಳ ನೋವುಗಳು ಬೇಕು, ಪರಿವರ್ತನೆ ಆಗಲೇಬೇಕು ಕಣ್ಣು ನೋವುಗಳು. ಅದೇ ರೀತಿಯಾಗಿ ಹೃದಯ ಭಾಗದ ನೋವುಗಳಿತ್ತು ಅದನ್ನು ಪರಿವರ್ತನೆ ಮಾಡ್ಕೋಬೇಕು. ಅದಾದ ಮೇಲೆ ಕಿಡ್ನಿ ಡಯಾಲಿಸಿಸ್ ಅದಕ್ಕೆ ಪರಿವರ್ತನೆ ಆಗಬೇಕು. ಮೂತ್ರಪಿಂಡ ವಿಸರ್ಜನೆ ಪರಿವರ್ತನಾ ಸ್ವರೂಪಕ್ಕೆ ಅದು ಯಾವ ಕಾಲಕ್ಕೂ ರೋಗ ರುಜಿನಗಳು ದೂರ ಆಗಬೇಕು, ಚರ್ಮ ವ್ಯಾಧಿಗಳು ದೂರ ಆಗಬೇಕು. ಇದೆಲ್ಲವೂ ಸೂರ್ಯನ ಡ್ರಾಫ್ಟ್. ಇದೆಲ್ಲ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಕಾಯಿಲೆಗಳನ್ನು ಅವನು ಇಷ್ಟಪಟ್ಟರೆ ಕೊಡ್ತಾನೆ, ಕೊಡದಿದ್ರೆ ಎಲ್ಲವನ್ನು ಮಾಯ ಮಾಡ್ತಾನೆ. ಎಲ್ಲ ಅವನ ಡಿಪಾರ್ಟ್ಮೆಂಟ್ ಕೆಲಸಗಳು. ಆದ್ರಿಂದ ಆ ಸೂರ್ಯನಿಗೆ ನಾವು ಸ್ಮರಣೆ ಮಾಡದೇ ಇದ್ರೆ ಇಷ್ಟೆಲ್ಲ ಪಾರ್ಟ್ಸು ಅವನ ಕೈಯಲ್ಲಿ ಹೊಂದ್ಕೊಂಡಿರುತ್ತೆ.